ಹಾಯ್ ಹಲೋ ಗುಡ್ ಈವ್ನಿಂಗ್. ಇವತ್ತು ಬಂದು ನಮ್ಮ ಕಿಚನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ಸೊ ಡಿ ಮಾರ್ಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗ್ರೋಸರಿ ಐಟಮ್ ತರಬೇಕಿತ್ತು, ಹಾಗೆ ತಿರ್ಗಾಡ್ದಂಗೆ ಆಗುತ್ತೆ ಮಕ್ಳಿಗೂ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ನನ್ನ ಮಗಳು ಆ ಡಾಲ್ ಹತ್ರ ಒಂದು ಫೋಟೋ ಹೊಡ್ಸ್ಕೋಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ. ಸೊ ಹಾಗೆ ಕೂಪನ್ ಎಲ್ಲ ಪಾಂಪ್ಲೆಟ್ ಕೊಡ್ತಾ ಇದ್ದಾರೆ, ಅದೇ ಥರ ಡ್ರೆಸ್ಅಪ್ ಆಗಿ. ಸೊ ಹಾಗಾಗಿ ಅಲ್ಲೊಂಚೂರು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಇವಾಗ ಒಳಗೆ ಹೋಗಬೇಕು. ಸೊ ಮಧ್ಯಾಹ್ನದಿಂದ ಕೂತು ಬೋರ್ ಆಗ್ತಾ ಇತ್ತು, ಸ್ವಲ್ಪ ಬಾಡಿಗೂ ಸರಿಗಿರಲಿಲ್ಲ, ಹುಷಾರಿಲ್ಲದೆ. ಹಾಗಾಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಹೊರಗಡೆ ಅಂದ್ಬಿಟ್ಟು 5 ಗಂಟೆಲಿ ಹೋಗಿದ್ದೀವಿ ಮಾಲ್ಗೆ, ಗೋಪಾಲನ್ ಮಾಲ್ಗೆ. ಅಲ್ಲಿ ಡಿ ಮಾರ್ಟಲ್ಲಿ ಎಲ್ಲ ಗ್ರೋಸರಿನೂ ಶಾಪ್ ಮಾಡ್ಬೋದಲ್ಲ ಅಂತ. ಹಾಗಾಗಿ ಇದು ಒಂಥರ ಟೈಮ್ ಪಾಸ್ ಆಗುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಕರ್ಕೊಬಂದಿದ್ದೀವಿ. ಕರ್ಕೊಂಡೋಗಿ ಇವಾಗಂತೂ ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲ ಮಾಲಲ್ಲೂ ಶಾಪ್ಗಳಲ್ಲೂ ಕ್ರಿಸ್ಮಸ್ ಟ್ರೀ ಅಂತೂ ಇದ್ದೇ ಇರುತ್ತೆ. ಡೆಕೋರೇಷನ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ನಾವೇನು ಅಷ್ಟೊಂದು ಫೋಟೋ ಸೆಲ್ಫಿ ವಿಡಿಯೋ ಎಲ್ಲ ಮಾಡಲಿಲ್ಲ. ನನ್ನ ಮಗಳಿಗೋಸ್ಕರ 1-2 ಫೋಟೋಸ್ ತೆಗ್ದಿದ್ದೀನಿ ಅಷ್ಟೇ, ಜಾಸ್ತಿ ಅಂತ ತೆಗಿಯೋಕ್ಕೆ ಹೋಗಲಿಲ್ಲ. ಸೊ ನಂಗೆ ತುಂಬಾ ಟಯರ್ಡ್ ಆಗಿತ್ತು, ಸ್ವಲ್ಪ ಮುಖ ಎಲ್ಲ ಅಷ್ಟಾಗಿ ಚೆನ್ನಾಗಿ ಇರಲಿಲ್ಲ, ಗ್ಲೋ ಆಗಿ. ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಸುಮಾರು ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಇವಾಗಂತೂ. ನಾವು ಬಂದು ಸುಮಾರು ತಿಂಗಳೇ ಆಯಿತು ಇಲ್ಲಿಗೆ. ಸೊ ಹಾಗಾಗಿ ಇವತ್ತು ಬಂದಿದ್ದೀವಿ. ಎಲ್ಲ ಶಾಪ್ಗಳೆಲ್ಲ ಚೇಂಜಸ್ ಆಗಿದೆ, ಬಟ್ ಡಿ ಮಾರ್ಟ್ ಮಾತ್ರ ಹಾಗೇ ಇದೆ. ಸೊ ಬೆಸ್ಟ್ ಅಂದರೆ ಗ್ರೋಸರಿಗೆ ಡಿ ಮಾರ್ಟೇ ಸರಿ ತೊಗೊಳೋದಕ್ಕೆ. ಹಾಗಾಗಿ ಇವತ್ತು ಬಂದಿದ್ದೀನಿ. ಒಂದು ಸ್ವಲ್ಪ ಕ್ವಾಂಟಿಟಿ ಬೇಕಿತ್ತು, ಕೆಲವೊಂದಷ್ಟು ಐಟಮ್ ಮಾತ್ರ. ಬಟ್ ಬೇಡದೇ ಇರೋದೆಲ್ಲ ನಮ್ಮ ಮನೆಯವರು ನನ್ನ ಮಗಳಿಬ್ಬರು ಸೇರಿಕೊಂಡು ಒಂದು ರಾಶಿ ತೊಗೊಂಡಿದ್ದಾರೆ. ನನ್ನ ಮಗಳಿಗೆ ಈ ಬುದ್ಧ ಸ್ಟ್ಯಾಚು ಇಷ್ಟ ಆಯಿತು, ಹಾಗಾಗಿ ಅಲ್ಲೊಂದು ನೀರು ಮುಟ್ತೀನಿ ಅಂತ ನಿಂತಿದ್ದಾಳೆ ಅವಳು. ಸರಿ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡಿದ್ವಿ. ಇದು ಹೊಸದಾಗಿ ಮಾರ್ಟ್ ಅಂತ ಏನೋ ಶಾಪ್ ಓಪನ್ ಆಗಿದೆ ಬಟ್ಟೆಗಳದ್ದು, ಬಟ್ ಹೋಗಲಿಲ್ಲ ಅಲ್ಲೆಲ್ಲ. ನಾವು ಏನು ಬೇಕು ಅಷ್ಟಕ್ಕೆ ಮಾತ್ರ ಹೋಗೋಣ, ಸುಮ್ಮನೆ ಅನ್ನೆಸೆಸರಿ ಯಾಕೆಲ್ಲ ತೊಗೊಳೋದು ಅಂದ್ಬಿಟ್ಟು ಹೋಗಲಿಲ್ಲ ಒಳಗೆ. ಸೊ ಇವಾಗ ನೋಡಿ ನನ್ನ ಮಗ, ನಮ್ಮ ಮನೆಯವ್ರು ಹೇಗೆ ಕೈ ಕಟ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಕೈ ಕಟ್ಕೊಂಡು ಹೋಗ್ತಾನೆ ಇವನು. ಅವ್ರನ್ನ ನೋಡ್ಕೊಂಡು ಹೆಂಗೆ ಮಾಡ್ತಾನೆ ನೋಡ್ರಿ, ಇಷ್ಟು ಉದ್ದ ಇಲ್ಲ ಇವನು. ಅವಳು ನನ್ನ ಮಗಳು ಬಂದು ಅಲ್ಲಿ ಬ್ಯಾಗಿಗೆ ಜಿಪ್ ಲಾಕ್ ಮಾಡಿಸ್ಕೊಂಬರ್ತಾ ಇದ್ದಾಳೆ. ಸೊ ಬ್ಯಾಗಿಗೆಲ್ಲ ಜಿಪ್ ಲಾಕರ್ ಎಲ್ಲ ಹಾಕಿಸ್ಕೋಬೇಕಲ್ಲ, ಹಾಗೆ ಎಂಟ್ರಿ ಮಾಡಲ್ಲ. ಹಾಗಾಗಿ ಆಟೋ ಕೆಲವೊಂದಷ್ಟು ಚಾಕ್ಲೇಟ್ಸ್ ಎಲ್ಲ ನಾನಂತೂ ಏನು ತೊಗೊಂಡಿಲ್ಲ. ನಾನು ಎಷ್ಟು ಬೇಕು ನಾನು ಹೇಳಿದ ಅಷ್ಟೇ ತೊಗೊಂಡಿರೋದು. ಕೊಡ್ಸಿರೋದಲ್ಲ, ಇವಳೇ ಎತ್ಕೊಂಡಿರೋದು ಎಲ್ಲ ಡವ್ಗಳು. ನನಗೇನು ಗಿಫ್ಟೇ ಕೊಡಿಸಲಿಲ್ಲ. ಆಮೇಲೆ ನನ್ನ ತಮ್ಮಂಗೆ ಗಿಫ್ಟು, ಆಮೇಲೆ ಇದು ಫ್ರೆಂಡ್ಸ್ಗೆ ಗಿಫ್ಟ್ ಅಲ್ಲ ಅದು, ಇವಳು ಬರ್ತಡೇ ಚಾಕ್ಲೇಟ್ಸ್. ಮೈ ಮಾಮ್ಸ್ ಕರೆಕ್ಟ್. ಪಿಜನ್ ಇದನ್ನು ಕೇಳ್ತಿದ್ದಲ್ಲ, ಅದೇ ಹತ್ರ ಐತಲ್ಲ ಪಿಜನ್ದು, ಅದೇ ಪ್ಲಾಟ್ಫಾರ್ಮ್ ಕರೆಂಟ್ ಸ್ಟವ್ ಹೇಳ್ತಾವಳೆ. ಹಾಂ ಅದೆಲ್ಲ ಐತೆ, ಬಾ ಬಾ ತಗೋ ಎಲ್ಲ. ಬಸಂಗಿ ಬಾ ನಾ ರೇಸೇ ಮಾಡಿಲ್ಲ. ಲಾಸ್ಟ್ ಇಯರ್ ಆಗ್ಬೇಕಾದ್ರೆ ಮಾಡೋದು ಫ್ರೆಂಡ್ಸ್. ಏಯ್ತು ಅದುವೇ ಬಾ ಹೋಗೋಣ ಮನೆಗೆ ಅಂತ. ಅಮ್ಮ ಯಾರು ನೆಕ್ಲೆಸ್ ಇಟ್ಕೊಂಡೆ ನೀನು? ನೆಕ್ಲೆಸ್ಸು ಅದೇ ಕ್ವೀನ್ ಇತ್ತಲ್ಲ, ತಗ ಅಪ್ಪ ನಿನ್ನ ಹತ್ರ ಇದೆಯಲ್ಲಪ್ಪ, ಮತ್ತೆ ಯಾಕಪ್ಪ ಅದೇ ಕಣೆ. ಅದೇ ನಂಗೆ ಒಂದು ತಗೋ. ತೆಗ್ದೆ ನಂತರ ಸ್ಪೀಡಾಗಿ ಜೆಟ್ ಹಂಗೆ ಕೊಡೋರಿಗೆ ಹೆಲ್ಮೆಟ್ ಸೇಫ್ಟಿ. ಎಷ್ಟು ಇದು ಜಾಸ್ತಿ ಇರುತ್ತಾ? ಅಲ್ಲಿಗೆ ಅಲ್ಲಿ ಬೇರೆ ಕಡೆ ಕಡಿಮೆನಾ? ಅದೇ ತಗೊಳ್ಳೋಣ. ಸ್ಟಾಪ್ ಮಾಡ್ಲಮ್ಮ? ಅಲ್ಲ ಅದೆಲ್ಲ ತಗ್ತೀನಿ ಅಂದಾಗ ನಾನೇ ಬರಲಿ, ನೀನು ನೋಟ್ ತಗೋಬೇಕಾ? ನಿನ್ನ ತಲೆ ಸೈಜ್ ನೋಡಬೇಕು. ಅಲ್ಲಿ ವೇಗ ಕಂಪ್ನಿದು ಹೆಲ್ಮೆಟ್ ಇಕ್ಕಿದ್ರು ನಮ್ಮ ಮನೆಯವ್ರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದು ಹಂಗೆ ತೊಗೋಬಾರ್ದು, ನಮಗೆ ಸೈಜ್ ಪ್ರಕಾರ ಸಿಗುತ್ತೆ. ಇಲ್ಲಿ ಯಾರು ಇನ್ಸ್ಟ್ರಕ್ಷನ್ ಮಾಡೋರಿಲ್ಲ, ಬೇಡ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದಾರೆ. ಸೊ ನಂಗೆ ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಿಲ್ಲ. ಹಾಗಾಗಿ ಸರಿ ಆಯಿತು ಬಿಡಿ, ಈಚೆನೇ ತೊಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾದ್ವಿ. ಕಂಪ್ನಿ ಚೆನ್ನಾಗಿದೆ, ಬಟ್ ಅಲ್ಲಿ ಯಾರು ನಮಗೆ ಹೇಳೋರು ಇರಲಿಲ್ಲ, ಹಾಗಾಗಿ ಬೇಡ ಅಂದರು. ನಾನು ಹಾಗೆ ಸುಮ್ಮನೆ ಟ್ರಯಲ್ ಮಾಡೋಣ ಅಂದ್ಬಿಟ್ಟು ಹಾಕ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೇ.
ಅದು ನಾನೇ ನೋಡಿದ್ದು. ಅದ್ರಲ್ಲಿ ಹುಡುಗಿನೂ ಇದೆ, ಗೊಂಬೆ, ಹುಡುಗಿ ಗೊಂಬೆ ಇದೆ ಅದರಲ್ಲಿ. ಅಲ್ಲಿದೆ ನೋಡೋ, ಬಾ ತೋರಿಸ್ತೀನಿ. ಇದೆ ನೋಡು, ಅವಳು ಇದೆ, ಇದು ಹುಡುಗಿ ಗೊಂಬೆ ಇದೆ, ಹುಡುಗಿ ಗೊಂಬೆ ಬೇಡ, ಇದು ಮಾಮೂಲಿ ಇದೆ ಅವಳು, ಗ್ರೀನ್ ಇದೆ, ಇದು ಅವಳು. ಅದು ಬಿಟ್ರೆ ಇದು ನಮ್ಮ ಗಾಡಿಗೆ ಮ್ಯಾಚ್ ಆಗಂತದ್ದು. ಇದಾ ಅವಳು ಚೆನ್ನಾಗಿದೆ ಅಲ್ವಾ? ನಂಗೆ ಇದು ತೆಡ್ಡಿ ಇಷ್ಟ. ಅವಳು ಕ್ಯೂಟ್ ಆಗಿದೆ. ಯಾವ್ದು ತಗೊಳಮ್ಮ? ನಿನ್ ಗಾಡಿಗೆ? ನನ್ನ ಗಾಡಿಗೇನೆ. ಇಲ್ಲಿದೆ ಚಿಕ್ಕ ಡಾಲ್. ನನಗೊಂದು ವಾಯ್, ಎಲ್ರಿಗೊಂದೊಂದಲ್ಲ, ಗಾಡಿಗೆ ಮಾತ್ರ ಎರಡಲ್ಲ, ಒಂದು. ನಿಂದ ಯಾವ ಗಾಡಿ ಇದೆ? ಹಾಳು ಮಾಡ್ತೀಯ, ಬೇಡ. ಸರಿ ನೋಡಿ. ಅಯ್ಯೋ ನೋಡಿ, ನನಗೆ ಬೇಡ, ರಿಜೆಕ್ಟ್ ಮಾಡೋದು. ಹಿಂದೆ ತಗೋ. ಆರ್ಟಿಫಿಷಿಯಲ್ ಡೆಕೋರೇಷನ್ ಫ್ಲವರ್ಗಳಿಕ್ಕಿದ್ರು ತುಂಬಾ ಚೆನ್ನಾಗಿದೆ ಟೇಬಲ್ ಮೇಲೆ ಡೆಕೋರೇಟ್ ಮಾಡೋಕ್ಕೆ. ಬಟ್ ನಮ್ಮ ಮನೇಲಿ ಬೇರೆ ಟಿ ವಿ ತರಬೇಕು ಅನ್ನೋ ಪ್ಲ್ಯಾನ್ ಇದೆ, ಹಾಗೆ ಸ್ಟ್ಯಾಂಡು ತರಬೇಕು ಅನ್ನೋದಿದೆ. ಅಂದರೆ ಟಿ ವಿಗೆ ಟೇಬಲ್ ತರಬೇಕು ಅಂತ ಇದ್ದೀನಿ. ಸೊ ಸ್ವಲ್ಪ ಐಡಿಯಾಗಳು ಬೇರೆ ಬೇರೆ ಇದೆ, ಹಾಗಾಗಿ ತೊಗೊಂಡ್ಲು ನನ್ನ ಮಗಳು. ಬಟ್ ಚೆನ್ನಾಗಿತ್ತು, ಬೇಡಮ್ಮ ಅನ್ನೆಸೆಸರಿ, ನಮ್ಮದು ಬೇರೆ ಪ್ಲ್ಯಾನ್ ಇದೆ. ಅವೆಲ್ಲ ತಂದ ಮೇಲೆ ತಂದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದು ಯಾವುದೂ ತೊಗೊಳಕ್ಕೆ ಹೋಗಲಿಲ್ಲ ನಾನು. ಯಾಕಂದರೆ ಅದೆಲ್ಲ ಇಡೋದಕ್ಕೂ ಒಂದು ಚೆನ್ನಾಗಿರುವಂತಹ ಟೇಬಲೇ ಆಗಲಿ, ಒಂದು ಕಾರ್ನರ್ ಆಗಲಿ ಏನಾದ್ರು ಇದ್ದರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಅಷ್ಟು ಚೆನ್ನಾಗಿ ಹೈಲೈಟಾಗಿ ಕಾಣಲ್ಲ. ಸುಮ್ಮನೆ ಎಲ್ಲನೂ ತೊಗೊಂಡೋಗಿ ವೇಸ್ಟ್ ಮಾಡಬಾರ್ದು. ಹಾಗಾಗಿ ನಾನು ಅದನ್ನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇವಾಗ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀವಿ. ಬಿಲ್ಲಿಂಗ್ ಮಾಡಿಸಿ ಹೊರಡ್ತಾ ಇರೋದು ಇವಾಗ ಈಚೆಗೆ. ಸೊ ಚಾಕ್ಲೇಟ್ಸ್ ಎಲ್ಲ ಬಂದು ಮಾಮೂಲಿ 10 ರೂಪೀಸ್ ಡೈರಿ ಮಿಲ್ಕ್ ತೊಗೊಂಡಿದ್ವಲ್ಲ, ಅದೆಲ್ಲ ನೀಟಾಗಿ ನಮ್ಮ ಮನೆಯವ್ರು ಕೌಂಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆಲ್ರೆಡಿ ಒಂದು 10 ಪೀಸ್ ಆರ್ 20 ಪೀಸ್ ಏನೋ ತೊಗೊಂಡಿದ್ರು ಬೇರೆಯವರು. ಅಂದರೆ ಓಪನ್ ಆಗಿತ್ತು ಬಾಕ್ಸ್ ಅಲ್ವಾ, ಹಾಗಾಗಿ ನಾವು ಕ್ಲೀನಾಗಿ ಕೌಂಟ್ ಮಾಡಿ ತೊಗೋಬೇಕು, ಸ್ಟಿಕ್ಕರ್ ಹಾಕ್ಸಿ. ಹಾಗಾಗಿ ತೊಗೊಳ್ತಾ ಇದ್ದೀವಿ ಕೌಂಟ್ ಮಾಡೋದಕ್ಕೆ. ಸೊ ಎಲ್ಲನೂ ಕೌಂಟ್ ಮಾಡ್ತಾ ಇದ್ವಿ. ಅಲ್ಲಿ ಬಿಲ್ ಮಾಡೋರು ವಿಡಿಯೋ ಮಾಡಬೇಡಿ ನಂದು ಅಂತಿದ್ರು. ಸೊ ನಿಮ್ದೇನು ಹಾಕಲ್ಲ ಬಿಡಿ ನಾನು ಅಂತ ಹೇಳ್ತಾ ಇದ್ದೆ. ಇವಳ್ದು ಬರೀ ಮುಗಿಲೇ ಇಲ್ಲ, ಇವಳ್ದು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅವಳೆ. ಫ್ಯಾನ್ದು ಅಷ್ಟು ಟಾರ್ಚರ್, ಇರಿಟೇಟ್ ಮಾಡ್ತಾಳೆ. ಬೇಡ ಅಂದರೂ ಬೇಡದಿರೋವೆಲ್ಲ ತೊಗೊಳ್ತಾರೆ, ತಲೆ ತಿಂತಾರೆ. ಇದೇ ಕೆಲಸ ಇವ್ರಿಗೆ. ಸೊ ಈ ಸತಿ ನಾನು 2 ರೂಪೀಸ್ ಚಾಕ್ಲೇಟ್ಸ್ ಎಲ್ಲ ಕೊಡೋದು ಬೇಡ ಅಂದ್ಬಿಟ್ಟು 10 ರೂಪೀಸ್ದೇ ತೊಗೊಳ್ಳೋಣ ಅಂದ್ಬಿಟ್ಟು ಡೈರಿ ಮಿಲ್ಕ್ ತೊಗೊಂಡೆ. ಚೆನ್ನಾಗಿರುತ್ತಲ್ವ, ಇರೋದೇನು ಒಂದು 20 ಮೆಂಬರ್ಸ್ ಇದ್ದಾರೆ ಅಷ್ಟೇ ಕ್ಲಾಸಲ್ಲಿ ಸ್ಟೂಡೆಂಟ್ಸು. ಚೆನ್ನಾಗಿರೋದೇ ಕೊಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಚೇಂಜ್ ಮಾಡಿದ್ವಿ. ಫೈನಲ್ ಇಷ್ಟೆಲ್ಲ ಬಿಲ್ಲಾಗಿ ಹೊರಗೆ ಬಂದು ಕೂತಿದ್ದೀವಿ ಇವಾಗ. ಈ ಕಡೆ ಬಾರೆ. ಪಾಪ್ಕಾರ್ನ್ ಕೊಡ್ಸಿದ್ದಾರೆ. ಸೊ ಫ್ರೆಂಡ್ಸ್, ನೆನೆಯಿಂದ ಮೂಗಲ್ಲಿ ಸೋರ್ತೈತೆ ಅಂದರೂ ಐಸ್ ಕ್ರೀಮ್ ತಂದು ತಿಂತಾ ಇದ್ದೀನಿ. ಐಸ್ ಕ್ರೀಮ್ ತಿಂದರೆ ಕೋಲ್ಡ್ ಹೋಗುತ್ತಂತೆ ನಮ್ಮ ಯಜಮಾನ್ ಹೇಳಿರೋದು. ಸೊ ಹಾಗಾಗಿ ತೊಗೊಂಡು ತಿಂತಾ ಇದ್ದೀನಿ ಡಿಮಾರ್ಟಿಗೆ ಬಂದು. ಸಾಫ್ಟಿ ಚಾಕ್ಲೇಟ್ ಲಕ್ಕಿ ಡ್ರಾ ಅಂತ, ಅಂದರೆ 1000 ರೂಪೀಸ್ ಬಿಲ್ ಮಾಡಿದವ್ರಿಗೆ ಲಕ್ಕಿ ಡ್ರಾ ಅಂತ ಕೂಪನ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. ಜನವರಿ 20 ಇರೋದಂತೆ ಅದು. ಸೊ ಹಾಕಿದ್ದೀನಿ. 25 ಲ್ಯಾಕ್ಸ್ದು ವರ್ತ್ದು ಕೊಡ್ತಾರಂತೆ. ಲಾಸ್ಟ್ ಟೈಮ್ ಹಿಂಗೆ ಹಾಕ್ಬಿಟ್ಟು ಟ್ರಿಪ್ಗೆ ಗೋವಾ ಟ್ರಿಪ್ಗೆ ಹೋಗಿ ಅಕೊಮಡೇಷನ್ ಮಾತ್ರ ಫ್ರೀ, ಮಿಕ್ಕಿದ ದುಡ್ಡು ಹಾಕೊಂಡು ಹೋಗಿ ಅಂತ ಬಂದು ತಲೆ ತಿಂದಿದ್ರು. ನಾ ಹಾಕಲ್ಲ ಅಂದರೂ ನಮ್ಮ ಮನೆಯವ್ರು ಹಾಕು ಅಂದ್ಬಿಟ್ಟು ಹಾಕ್ಸಿದ್ದಾರೆ. ಅವರೇ ಹೋಗಿ. ನಾಳೆ ನಮ್ಮ ಅಪ್ಪ ಹೋಗ್ತೀವಿ. ಇವಳು ಇವ್ರ ಅಪ್ಪ ಹೋಯ್ತಾರಂತೆ. ಕಪ್ಕೊಂತಿರ್ತೀರಾ? ಹಾಗೆ ಯಾರೋ ಒಬ್ರು ಸಬ್ಸ್ಕ್ರೈಬರೋ ಇಲ್ಲಾಂದ್ರೆ ನನ್ನ ಬ್ಲಾಗ್ ನೋಡೋರೇನೋ ನನ್ನ ಮಗಳನ್ನ ಕಂಡಿಡಿದು ಒಂದು ಸೆಲ್ಫಿ ತಗೊಂಡಿದ್ದಾರಂತೆ. ತುಂಬ ಖುಷಿ ಆಯ್ತು, ಯಾರಪ್ಪ ನಮಗೆ ಕಂಡಿಡ್ತಿದೆ ಅದು ಅಂತ. ಸೊ ನಂದು ತುಂಬಾ ವ್ಯೂಸ್ ಹೋಗೋದು ಕಡಿಮೆ ಅಲ್ವಾ, ಡಿಸ್ಟರ್ಬೆನ್ಸ್ ಜಾಸ್ತಿ, ವ್ಯೂಸ್ ಹೋಗೋದು ಕಡಿಮೆ ಅಲ್ವಾ, ಹಾಗಾಗಿ ಯಾರು ಕಂಡಿಡ್ತಿದ್ದಾರೆ ಅನ್ನೋದೇ ಖುಷಿ ಅಷ್ಟೇ. ನಾನಂತೂ ನೋಡಲಿಲ್ಲ ಅವ್ರನ್ನ. ಅದೇ ಇವಾಗ ನನ್ನಂತ ಏಜ್ ಅವ್ರು ಇರ್ತಾರೆ ಗೊತ್ತಾ, ಅಂದರೆ ನನ್ನಷ್ಟೇ ವಯಸ್ಸು 12-13 ಏನೋ ಗೊತ್ತಿಲ್ಲ. ಮಾಸ್ಕ್ ಹಾಕ್ಕೊಂಡಿದ್ರು, ಕನ್ನಡಕ್ಕಾಗಲಿಲ್ಲ. ಏನೋ ಒಂದು ಸೆಲ್ಫಿ ಬೇಕು ಅಂದರು. ನಾನು ಒಪ್ಕೊಂಡ್ಬಿಟ್ಟು ಸೆಲ್ಫಿ ಕೊಟ್ಟು ಬಂದಪ್ಪ. ಅವ್ರ ಅಂತ ಇವಾಗ ಏನು ಹಂಗೆ ಫೋಲ್ಡ್ ಮಾಡ್ಬಿಟ್ಟು ಹಾಕೋ. ಮನೇಲಿ ತಿಂತೀಯಾ? ಕೊಡಿಲ್ಲ, ನಾನು ಫೋಲ್ಡ್ ಮಾಡ್ತೀನಿ. ಕೊಡುಚಿನೋ ಹಂಗೆ ಫೋಲ್ಡ್ ಮಾಡಿ ಅದ್ರೊಳಗೆ ಹಾಕೋ, ಬ್ಯಾಗ್ ಒಳಗೆ. ಹಂಗೆ ಫೋಲ್ಡ್ ಮಾಡೋದು. ಹ್ಞೂ ಹಾಕೋ, ಹಂಗೆ ಹಾಕೋ, ಮೇಲೆ ಇಡು, ಮೇಲೆ ಇಟ್ಕೊ. ಮುಕ್ಬೇಡ, ಅಲ್ಲಿ ಕ್ಲಿಪ್ಸ್ ಎಲ್ಲ ಇದೆ. ಹಾಂ ಸಾಕು. ಅಯ್ಯೋ. ಸೊ ಫ್ರೆಂಡ್ಸ್, ಡಿಮಾರ್ಟಿಂದ ಬಂದ್ವಿ, ಹೊರಗಡೆ ಬಂದಿತ್ತು ಸ್ವಲ್ಪ. ಇಲ್ಲಿ ಪಿಕಪ್ ಪಾಯಿಂಟಲ್ಲಿ ಐಟಮ್ಗಳಿತ್ತು. ಸೊ ಇದು ಜಾರ್ ತಗೊಂಡೆ ಒಂದು 19 ರೂಪಾಯಿ ಒಂದು. ಇದು ಬಂದು 3 ತಗೊಂಡೆ ಸಾಕು ಅಂತ ಬೇಕಾಗಿತ್ತು. ಹಾಗಾಗಿ ಇದರ ಜೊತೆಲಿ ನಮ್ಮನೆ ಇದೊಂದು ಬೌಲ್ ತಗೊಟ್ಟಿದ್ದಾರೆ.
ಯೂಟ್ಯೂಬ್ಗೆ ಅಂತ ಚೆನ್ನಾಗಿದೆ ಅಂದ್ಬಿಟ್ಟು. ಓಕೆ, ಅಡುಗೆ ಮಾಡಬೇಕು. ಇವಾಗ ಅಡುಗೆ ಮಾಡಿಲ್ಲ ನಾನು. ಇದ್ರ ಜೊತೆ ಮಾಮೂಲಿ ಸ್ನ್ಯಾಕ್ಸು ಅದು ಇದು ತೊಗೊಂಡಿದ್ದೀವಿ. ಇದೊಂದು ಕ್ಲಿಪ್ ಬೇಕು ಅಂತ ನನ್ನ ಮಗಳು ಬರ್ತಡೆಗೆ ಹಾಕ್ಕೊಳ್ಳೋಕ್ಕೆ 49 ರುಪೀಸು. ಇದು ಬಟರ್ಫ್ಲೈ ಕ್ಲಿಪ್ಸು ಇದು ತೊಗೊಂಡೆ. ಮತ್ತು ಕಿಚೈನ್ ಇನ್ನೂ ಒಂದಿದೆ ಇದ್ರ ಜೊತೆ. ಇದು ಅವಳು ಗಾಡಿಗೆ ಅಂತ ತಗೊಂಡೆ. ಮತ್ತೆ ಇವಳು ಬ್ಯಾಗ್ ಬೇಕು ಅಂತ ತಗೊಂಡೆ. ಮತ್ತು ಮಾಮೂಲಿ ಫ್ರೋಸನ್ ಐಟಮ್ಸು. ಮತ್ತೆ ನಮ್ಮ ಮನೆಯವ್ರು ಪ್ಲಮ್ ಕೇಕ್ ತೊಗೊಂಡಿದ್ದಾರೆ, ಎಲ್ಲ ಇಟ್ಕೊಂತಿದ್ದು. ಮತ್ತು ಒಂದು ಬ್ರೇಸ್ಲೈಟ್ ತೊಗೊಂಡ್ಲು 49 ರುಪೀಸ್. ಅದನ್ನು ಮಾಮೂಲಿ. ಅದು ಬಿಟ್ಟರೆ ಬರ್ತಡೆಗೆ ಚಾಕ್ಲೇಟ್ಸು. ನನ್ನ ಮಗಳಿಗೆ ಬರ್ತಡೇ ಇದೆ January 2. ಸೊ ಹೋಗಿದ್ವಲ್ಲ, ಹಾಗೆ ತೊಗೊಂಡ್ಬಿಡೋಣ ಅಂತ ಸ್ಕೂಲ್ಗೆಲ್ಲ ಚಾಕ್ಲೇಟ್ಸ್ ಬೇಕು ಅಂತ ತೊಗೊಂಡ್ವಿ. ಮತ್ತು ಚಾಕ್ಲೇಟ್ಸ್ ಜೊತೆ ಈ ಸತಿ ಒಂದು ಪೆನ್ ಕೊಡೋಣ ಅಂದ್ಬಿಟ್ಟು ಪೆನ್ ಇಸ್ಕೊಬಂದ. ಇದು ಅವರೇಕಾಯಿ ಇವಾಗ ತೊಗೊಂಡೆ. ಹೌದಾ? ಆಕ್ಚುಲಿ ಪಿಕಪ್ ಪಾಯಿಂಟ್ ಅಲ್ಲಿ ತಗೊಳ್ತೀವಿ ಅಂತ ಅನ್ಕೊಂಡಿದ್ದೆ, ಗೊತ್ತಿಲ್ಲ. ಸೆಸ್ಮಾ ಸಾಸು ಇದೆಲ್ಲ ಪಿಕಪ್ ಪಾಯಿಂಟ್ ಅಲ್ಲಿ ಮಾಡಿದ್ದು. ಸುಮ್ಮನಿರೋ ಪೆನ್ ತಗೊಬಂದ್ವಿ. ಚಾಕ್ಲೇಟ್ಸ್ ಜೊತೆ ಒಂದು ಪೆನ್ ಕೊಡೋಣ. ನೋಡೇ ಇಲ್ಲ. ಇದು ಪರ್ ಪೀಸ್ 10 ರುಪೀಸು. ಈ ಕ್ಲಾಸ್ 20 ಮೆಂಬರ್ಸ್ ಇದ್ದಾರೆ, ಹಾಗಾಗಿ 20ನಾ 17 ಇರ್ಲಿ ಬಿಡು, ಎಕ್ಸ್ಟ್ರಾ ಇಲ್ಲ ಫ್ರೆಂಡ್ಸ್ ಕೊಡಕ್ಕಾಗುತ್ತೆ. ರೀ ನೋಡಿ ಬೌಲ್ ಎತ್ಕೊತಾರೆ ನಂದು ಅಂತ. ಸೊ ಚಾಕ್ಲೇಟ್ಸ್ ಜೊತೆ ಇದೊಂದು ಪೆನ್ ಕೊಡೋಣ ಅಂದ್ಬಿಟ್ಟು ಈ ಸತಿ ಪ್ಲಾನಿಂಗ್ ಇಷ್ಟು. ಸೊ ಇಷ್ಟು ಶಾಪಿಂಗ್. ಮತ್ತೆ ಇನ್ನ ಗ್ರೋಸರಿ ಎಲ್ಲ ತೊಗೊಂಡ್ವಿ. ಬ್ಯಾಗ್ ಒಳಗೆ ತಂದ್ರೆ ರೀ ಅಲ್ಲಿ ಅಷ್ಟೇ. ಅಲ್ಲಿ ಇನ್ನೊಂದು ನನ್ ತಿಂಗ್ ತೋರ್ಸು. ಏನ್ ನಿಂತಿದ್ದು? ಅಯ್ಯೋ, ಇವಳು ಫ್ಯಾನ್ ತಗೊಂಡ್ಬಿಟ್ಟಿದ್ದಾಳೆ. ತೋರಿಸ್ತೀನಿ ತೋರ್ಸಮ್ಮ. ಅವಳು ಫ್ಯಾನ್ ತಗೊಂಡ್ಬಿಟ್ಟಿದ್ದಾಳೆ, ಹಾಕ್ತಾ ಇಲ್ಲ. ಅವಳು ಅದನ್ನ ತೋರಿಸ್ಬೇಕು. ಅಯ್ಯೋ, ನಿಮ್ಮ ಅಪ್ಪನೇ ಕೊಡ್ಸೋದೆಲ್ಲ, ಇನ್ನೇನು ನಾನು ಕೊಡಿಸ್ತೀನಿ. ಇನ್ನು ನೋಡಿ ಫೈಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇಬ್ರದ್ದು. ಫಂಕ್ಷನ್ಗಳಿಗೆ ಮೇಕಪ್ ಮಾಡ್ಕೊಂಡಾಗ ತುಂಬ ಯೂಸ್ಫುಲ್ ಆಗುತ್ತೆ. ತುಂಬ ಸ್ವೆಟ್ ಆಗ್ತೀನಿ ನಾನಂತೂ. ಸೊ ಅದಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಇದು. ಅನ್ನಿಸ್ಬಿಡ್ಲಿ ಬಿಡು. ಓ ಹಾಕು ಬಂಗಾರಿ. ತುಂಬಾನೇ ಸೆಕೆ ಇದೆ ಬೆಂಗಳೂರಲ್ಲಿ. ಫ್ಯಾನ್ ಹಾಕಪ್ಪ, ಫ್ಯಾನ್ ಬೇಕು. ತಡ್ಕೊಳಕ್ ಆಯ್ತಾ ಇಲ್ಲ ಸೆಕೆನ. ನೋಡ್ರಿ ನೋಡ್ಬಿಡಿ, ಇವ್ರು ಏನೇನ್ ತಂದವ್ರ ಎಲ್ಲ ನೋಡ್ಬಿಡಿ, ಇಲ್ಲಾಂದ್ರೆ ಬಿಡಲ್ಲ. ಹಾಕಪ್ಪ ಪೆನ್ಸಿಲ್. ಹಾಕಮ್ಮ. ಎಲ್ಲ ಎತ್ ಮಾಡ್ಕೊ ಪ್ರತಿ, ದಯವಿಟ್ಟು ಹಾಳು ಮಾಡ. ಓಕೆ ಆಯ್ತಪ್ಪ, ಮುಗೀತಾ ನಿಮ್ದು? ಸೊ ಇವಾಗ ಟೊಮೆಟೊ ಬಾತ್ ಮಾಡಬೇಕು. ಅವರೆಕಾಯಿ ಮಾಡ್ಬೇಕಂತ. ಈಗ ಅವರೆಕಾಯಿ ಬಿಡಿಸ್ಕೊಂಡು ನಾನು ಟೊಮೆಟೊ ಬಾತ್ ಮಾಡಬೇಕು. ಸಾಕಾಗಿದೆ, ಆಗ್ತಾ ಇಲ್ಲ. ಆಮೇಲೆ ಈ ಸತಿ ಸ್ಪೆಷಲ್ ಆಗಿ ಸ್ವಲ್ಪ ಅಸ್ಸಾಂದು ಟೀ ಪುಡಿ ಅಂತೆ. ನಮ್ಮ ಅದಕ್ಕೆ ಹೇಳಿದ್ರು ಚೆನ್ನಾಗಿದೆ ಅಂತ, ಅವ್ರು ತಂದಿದ್ರಂತೆ. ಸೊ ನಾನು 100 ಗ್ರಾಮ್ ತಂದಿದ್ದೀನಿ. ಯಾಕಂದ್ರೆ ಎಲ್ಲರಿಗೂ ಒಂದೇ ಫ್ಲೇವರ್ ಟೇಸ್ಟ್ ಇಷ್ಟ ಆಗುತ್ತೆ ಆಗಲ್ಲ. ಟ್ರೈ ಮಾಡೋಣ ಅಂತ ತಂದಿದ್ದೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಜಾಸ್ತಿ ತರೋಣ ಅಂತ. ಓಕೆ ಬನ್ನಿ, ಇವಾಗ ಬಿಸಿ ಬಿಸಿಯಾಗಿ ಅವರೆಕಾಯಿ ಬಾತ್ ಮಾಡೋಣ.